Welcome back to our YouTube channel Commerce Studio. Management Accounting first second chapter ಮೇಲೆ 5 marks ಇಂದ third method problem ಯಾವ ತರ ಕೇಳ್ತಾರ ಅಂತ ಈ ವಿಡಿಯೋದಾಗ ನೋಡೋಣ ಅಂತ. ಥರ್ಡ್ ಮೆಥಡ್ ಏನೈತಲ್ಲ ಸ್ಟಾಕ್ ಆರ್ ಇನ್ವೆಂಟರಿ ರೇಷಿಯೋ ಅಂತಾರ. ಈ ಪ್ರಾಬ್ಲಮ್ ಏನೈತಲ್ಲ ಫುಲ್ ರೇಷಿಯೋಸ್ ಮೇಲೆ ಅದಾವು. ಸೊ ಎವ್ರಿ ರೇಷಿಯೋಸ್ ಹ್ಯಾವ್ ಸಮ್ what formula you need to by head those formula. It will be easy. From the given information calculate inventory turnover ratio and order time ಅಂತ ಕೇಳಿದಾರೆ. ಸ್ಟಾಕ್ ರೇಷಿಯೋ ಅಂದ್ರೆ ಒಂದು, ಇನ್ವೆಂಟರಿ ರೇಷಿಯೋ ಅಂದ್ರೆ ಒಂದು. ಓಕೆ, ಏನೇನು ಕೊಟ್ಟಾರ? ಪರ್ಚೇಸ್ ಐತಿ 3 lakh, ಓಪನಿಂಗ್ ಸ್ಟಾಕ್ 50,000, ಕ್ಲೋಸಿಂಗ್ ಸ್ಟಾಕ್ 70,000. ಸಿಂಪಲ್ ಐತಿ. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಫಾರ್ಮುಲಾ ಏನೈತಲ್ಲ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಆವರೇಜ್ ಸ್ಟಾಕ್. ಇಷ್ಟೇ ಇದ್ರ ಫಾರ್ಮುಲಾ. ಆದ್ರೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅಂತ ಅವ್ರು ಡೈರೆಕ್ಟ್ ಕ್ವಶನ್ ಕೊಟ್ಟಿಲ್ಲ, ಆವರೇಜ್ ಸ್ಟಾಕ್ ಅಂತ ಕೊಟ್ಟಿಲ್ಲ. ಸೊ ಇವನ್ನ ನಾವು ಕಂಡು ಹಿಡ್ಕೋಬೇಕು. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಫಾರ್ಮುಲಾ ಏನೈತಲ್ಲ ಪರ್ಚೇಸ್ ಪ್ಲಸ್ ಓಪನಿಂಗ್ ಸ್ಟಾಕ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್. ಇಷ್ಟು ಮಾಡಿದ್ರೆ ನಮ್ಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಪರ್ಚೇಸ್ ಎಷ್ಟೈತಿ 3 lakh, ಆ್ಯಡ್ ಓಪನಿಂಗ್ ಸ್ಟಾಕ್ 50,000, ಕ್ಲೋಸಿಂಗ್ ಸ್ಟಾಕ್ 70,000 ಮಾಡಿದ್ರೆ 3 lakh plus 50,000, 3 lakh 50 and less 70 will be 2 lakh 80,000. ಆಯ್ತಾ? ನೆಕ್ಸ್ಟ್ ಆವರೇಜ್ ಸ್ಟಾಕ್ ಅವರು ಕೊಟ್ಟಿಲ್ಲ, ನಾವು ಅದನ್ನ ಕಂಡುಕೋಬೇಕು. ಆವರೇಜ್ ಸ್ಟಾಕ್ ಏನಿದೆ? ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ ಆವರೇಜ್ ಸ್ಟಾಕ್ ಸಿಗುತ್ತೆ. ಓಕೆ, ಓಪನಿಂಗ್ ಸ್ಟಾಕ್ ಎಷ್ಟೈತಿ 50,000, ಕ್ಲೋಸಿಂಗ್ ಸ್ಟಾಕ್ 70,000. ಎರಡು ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನಮ್ದು ಆವರೇಜ್ ಸ್ಟಾಕ್ 50 ಪ್ಲಸ್ 70 1,20,000 ಪ್ಲಸ್ ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ ಆನ್ಸರು 60,000 ಬರುತ್ತೆ. ಇವಾಗ ಇವನ್ನೆರಡು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಎಷ್ಟು? 2,80,000 ಡಿವೈಡ್ ಬೈ ಆವರೇಜ್ ಸ್ಟಾಕ್ 60 ಮಾಡಿದ್ರೆ 2,80,000 ಡಿವೈಡ್ ಬೈ 60 ಮಾಡಿದ್ರೆ 4.66 ಆನ್ಸರ್ ಬರುತ್ತೆ. ಇದನ್ನು ನಾವು ಟೈಮ್ಸ್ ಅಂತ ರೆಪ್ರೆಸೆಂಟ್ ಮಾಡಬೇಕು. 2,80,000 ಡಿವೈಡ್ ಬೈ 60,000 ಮಾಡಿದ್ರೆ 4. ಇದನ್ನು ನಾವು ಮುಂದೆ ಟೈಮ್ಸ್ ಅಂತ ಹಚ್ಕೋತೀವಿ. ಅವರು ಕ್ವಶನ್ ಇನ್ನೊಂದು ಕೇಳ್ಯಾರ, ಆರ್ಡರ್ ಟೈಮ್ನು ಕಂಡು ಹಿಡೀರಿ ಅಂತ ಹೇಳ್ಯಾರ. ಸೊ ಆರ್ಡರ್ ಟೈಮ್ ಫಾರ್ಮುಲಾ, ಆರ್ಡರ್ ಟೈಮ್ ಈಕ್ವಲ್ ಟು ನಂಬರ್ ಆಫ್ ಡೇಸ್ ಇನ್ ಎ ಇಯರ್ ಡಿವೈಡ್ ಬೈ ಸ್ಟಾಕ್ ಟರ್ನ್ ಓವರ್ ರೇಷಿಯೋ. ಒಂದು ವರ್ಷದಾಗ ಎಷ್ಟು ದಿನ ಇರ್ತವೆ? 365 ಡೇಸ್ ಇರುತ್ತೆ. ಆ್ಯಂಡ್ ರೇಷಿಯೋ ನಾವು ಇವಾಗ ಕಂಡು ಹಿಡ್ಕೊಂಡು 4.66 66 ಅಂತಾದ್ರು ಬರ್ಕೊಳ್ಳಿ, 67 ಅಂತಾದ್ರು ಹಾಕೋಬೋದು ನೀವು. ಎರಡು ಡಿವೈಡ್ ಮಾಡಿದ್ರೆ 365 ಡೇಸ್ ಡಿವೈಡ್ ಬೈ 4.66 ಮಾಡಿದ್ರೆ 78.32 ಬರುತ್ತೆ. ಸೊ ನಾವು 78 ತಗೊಂಡು ಡೇಸ್ ಅಂತ ಹಚ್ಕೋತೀವಿ. ಆರ್ಡರ್ ಟೈಮ್ ಕೇಳಿದಲ್ಲಿ ಡೇಸ್ ಅಂತ ಹಚ್ಕೋರಿ. ಆವ್ರೇಜ್ ಟರ್ನ್ ಓವರ್ ರೇಷಿಯೋ ಸಿಕ್ಕಿದ್ದು ಟೈಮ್ಸ್ದಾಗ ಇದು ಮಾಡಿರಿ. ಇದೇನೈತಲ್ಲ ಟರ್ನ್ ಓವರ್ ಇನ್ವೆಂಟರಿ ರೇಷಿಯೋ ಆರ್ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಈ ಥರ ಸಾಲ್ವ್ ಮಾಡೋದು. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಮೇಲೆ ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ. ಇದು ಸ್ವಲ್ಪ ಚೇಂಜ್ ಐತಿ. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಣ ಅಂತ. ಫ್ರಮ್ ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ದಿ ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಅಂತ ಹೇಳ್ಯಾರ. ಅಲ್ಲೇ ಪರ್ಚೇಸ್ ಕೊಟ್ಟಿದ್ರು, ಇಲ್ಲ ಸೇಲ್ಸ್ ಕೊಟ್ಟಾರ. ಸೇಲ್ಸ್ ಏನೈತಿ 2 lakh ಐತಿ. ಗ್ರಾಸ್ ಪ್ರಾಫಿಟ್ ಕೊಟ್ಟಾರ. ಇದ್ರೊಳಗೆ 20% ಆನ್ ಸೇಲ್ಸ್ ಅಂದ್ರೆ ಈ 2 lakhದಾಗ 20% ಮಾಡಿದ್ರೆ ನಮ್ಗೆ ಗ್ರಾಸ್ ಪ್ರಾಫಿಟ್ ಸಿಗ್ತೈತಿ ಅಂತ ಅರ್ಥ. ನೆಕ್ಸ್ಟ್ ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್. ಇವಾಗ ಫಸ್ಟ್ ನಮ್ಗೆ ಸ್ಟಾಕ್ ಟರ್ನ್ ಓವರ್ ರೇಷಿಯೋದು ಫಾರ್ಮುಲಾ ಏನಂತ ಗೊತ್ತಿರಬೇಕು. ಸ್ಟಾಕ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಡಿವೈಡ್ ಬೈ ಆವರೇಜ್ ಸ್ಟಾಕ್. ಓಕೆ, ಇವಾಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್
ಮಾಡಕ್ಕೆ ಕಾಸ್ಟ್ ಆಫ್ ಗುಡ್ ಸೋಲ್ಡ್ ಮಾಡಕ್ಕೆ ನಮ್ಗೆ ಇಲ್ಲಿ ಪರ್ಚೇಸ್ ಕೊಟ್ಟಿಲ್ಲ. ಸೊ ನಾವು ಏನು ತಗೋತೀವಿ, ಸೇಲ್ಸ್ ತಗೋತೀವಿ. ಇಲ್ಲಿ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಿದ್ರೆ ನಮ್ಗೆ ಇಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಸಿಗುತ್ತೆ. ಸೇಲ್ಸ್ ಎಷ್ಟೈತಿ 2 lakh ಮೈನಸ್ ಗ್ರಾಸ್ ಪ್ರಾಫಿಟ್ ಎಷ್ಟು ಹೇಳಿದಾರೆ ಅವರು 20% ಆನ್ ಸೇಲ್ಸ್ ಅಂತಾರೆ. ಸೊ 2 lakh ಮೇಲೆ 20% ಮಾಡಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನಮ್ಗೆ 40,000 ಬರುತ್ತೆ. ಇವಾಗ ಆ 2 lakh ಈ 40,000 ಲೆಸ್ ಮಾಡಿದ್ರೆ ನಮ್ಗೆ 2,60,000 ಏನಾಗುತ್ತೆ ನಮ್ಗೆ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅಂತ. ನೆಕ್ಸ್ಟ್ average stock equal to opening stock plus closing stock divided by 2 ಮಾಡಿದ್ರೆ ನಮ್ಗೆ average stock. opening stock ಎಷ್ಟೈತಿ, opening stock amount ಎಷ್ಟೈತಿ 30,000 plus closing stock 20 divided by 2 ಮಾಡಿದ್ರೆ 50 divided by 2 ಮಾಡಿದ್ರೆ 25,000 ಬರುತ್ತೆ. ಸೊ ಇದನ್ನ ಇವಾಗ ಫಾರ್ಮುಲಾದಾಗ ಅಪ್ಲೈ ಮಾಡ್ರಿ. ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ 1,60,000 divided by average stock 25,000 ಮಾಡಿದ್ರೆ 1,60,000 divided by 25,000 6.4 ಬರುತ್ತೆ. ಇದನ್ನ ನಾವು ಟೈಮ್ಸ್ ಅಂತ ಹಚ್ಕೋತೀವಿ. ಓಕೆ, ಇದಕ್ಕೂ ಆರ್ಡರ್ ಟೈಮ್ ಕಂಡು ಹಿಡೀರಿ. ಆರ್ಡರ್ ಟೈಮ್ ಕಂಡು ಹಿಡಿಯೋದು ನಂಬರ್ ಆಫ್ ಡೇಸ್ ಇನ್ ಎ ಇಯರ್ divided by stock turnover ratio ಮಾಡಿದ್ರೆ ನಮ್ಗೆ ಆರ್ಡರ್ ಟೈಮ್ ಸಿಗುತ್ತೆ. ನಂಬರ್ ಆಫ್ ಡೇಸ್ ಎಷ್ಟೈತಿ 365 divided by 6.4 ಮಾಡಿದ್ರೆ ನಮ್ಗೆ ಆರ್ಡರ್ ಟೈಮ್ ಸಿಗುತ್ತೆ. 365 divided by 6.4 ಮಾಡಿದ್ರೆ 57 ಡೇಸ್ ಏನಾಗುತ್ತೆ ನಮ್ದು ಆರ್ಡರ್ ಟೈಮ್ ಆಯ್ತು. ಇದು ಸ್ಟಾಕ್ ಟರ್ನ್ ಓವರ್ ಮೇಲೆ ಸೆಕೆಂಡ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಥ್ಯಾಂಕ್ ಯು.